ಲೋ ತಮಣಿ, ಏನ್ ಮಾಡ್ತಿದೀಯೋ ಇಲ್ಲಿ ಕುತ್ಕೊಂಡು? ಪುಟ್ಟಿ ಅಕ್ಕ, ಸುಮ್ನೆ ಕೂತಿದೆ ಕಣೆ. ಇವಾಗ ಎದ್ನ ಒಂದ್ ಲೋಟ ಕಾಫಿ ಕುಡ್ದು ಒಂದು ಎರಡು ಎಲ್ಲ ಮುಗಿಸ್ಕೊ ಬಂದು ಸುಮ್ನೆ ಕುತ್ಕೊಂಡೆ. ಫಸ್ಟ್ ಹೋಗಿ ಸ್ನಾನ ಮಾಡ್ಕೋಬಾರು. ಪುಟ್ಟಿ ಅಕ್ಕ, ಇವತ್ತು ಕೆಲಸ ಏನು ಇಲ್ಲ ಕಣೆ, ಮನೇಲೇ ಇರೋದು. ಇವತ್ತು ನನಗೆ ರಜಾ, ಹಂಗಾಗಿ ಸ್ನಾನ ಎಲ್ಲ ಏನಕ್ಕೆ ಇವತ್ತು ರಜಾ ದಿನ ಯಾರು ಸ್ನಾನ ಮಾಡ್ತಾರೆ ಅಂತ ಸುಮ್ನೆ ಅದೇ ಕಣೆ ಪುಟ್ಟಿ ಅಕ್ಕ. ಸ್ನಾನ ಗಿನ ಏನು ಮಾಡಲ್ಲ ನಾನು. ಅಲ್ಲ ಕಣೋ, ನಾನು ಆರ್ತಿ ತಟ್ಟೆ ತಗೋ ಬಂದಿದ್ದೆ. ನೀ ಸ್ನಾನ ಮಾಡ್ಕೋ ಬಂದಿದ್ರೆ ಒಳ್ಳೇದಿತ್ತಲ್ವಾ? ಒಳ್ಳೇದ್ ಮಾಡಪ್ಪ, ಒಳ್ಳೇದ್ ಮಾಡಪ್ಪ. ಓಂ ನಮಃ ಶಿವಾಯ. ಆರ್ತಿ ತಗೊಂಡಿದ್ದೀನಿ ಪುಟ್ಟಿ ಅಕ್ಕ. ಆರ್ತಿ ತಗೊಳಕ್ಕೆಲ್ಲ ಏನ್ ಸ್ನಾನ ಮಾಡ್ಬೇಕು ಅಂತಿದ್ಯಾ? ಲೋ ತಮಣಿ, ನೀನ್ ಯಾವಾಗ್ಲೂ ದಡ್ಡನೆ ಕಣೋ. ಚಿಕ್ಕದ್ರಿಂದನೂ ದಡ್ಡನೆ. ಇನ್ನು ನೀನ್ ದಡ್ಡ ಆಗಿ ಉಳಿದ್ಬಿಟ್ಟಿದ್ಯಾ, ತಲೆ ಹರಟೆ. ಇವತ್ತು ರಾಖಿ ಹಬ್ಬ ಅಲ್ವೇನೋ, ಅದಕ್ಕೆ ನಿನಗೆ ಆರ್ತಿ ಎತ್ಬಿಟ್ಟು ರಾಖಿ ಕಟ್ಟೋಣ, ಸ್ವೀಟ್ಸ್ ತಿನ್ನಿಸಿ ಅಂತ ನಾನ್ ಬಂದ್ರೆ ನೀನ್ ಒಳ್ಳೆ ದೇವ್ರ ಆರ್ತಿ ತರ ಬಂದು ಆರ್ತಿ ತಗೊಂತಿದ್ಯಲ್ಲ. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಅದಾ ಪುಟ್ಟಿ ಅಕ್ಕ, ನೀನ್ ದೇವ್ರಿಗೆ ಮಂಗಳಾರತಿ ಮಾಡ್ಬಿಟ್ಟು ಆರ್ತಿ ತಟ್ಟೆ ಇಟ್ಕೊ ಬಂದಿದ್ಯೇನೋ ಅನ್ಬಿಟ್ಟು ಆರ್ತಿ ತಗೊಂಡೆ ಕಣೆ ಪುಟ್ಟಿ ಅಕ್ಕ. ನನಗೇನ್ ಗೊತ್ತು ಇವತ್ತು ರಾಖಿ ಹಬ್ಬ ಅಂತ. ನಾನ್ ತಟ್ಟೆಲಿ ರಾಖಿನೇ ಗಮನಿಸ್ಲಿಲ್ಲ, ಬರೀ ದೀಪ ನೋಡಿ ಆರ್ತಿ ತಗೊಂಡ್ಬಿಟ್ಟೆ. ಲೋ ತಮಣಿ, ಸ್ನಾನ ಮಾಡ್ಕೊ ಬಂದ್ ಕುತ್ಕ ಬೇಗ. ಪುಟ್ಟಿ ರಾಖಿ ಕಟ್ತಾಳೆ. ನನಗೆ ರಾಖಿ ಹಬ್ಬ ಅನ್ನೋದೇ ಮರ್ತೋಗಿತ್ತು ಕಣೆ ಅಮ್ಮ, ಹಂಗಾಗಿ ನಾ ಸ್ನಾನ ಮಾಡಿಲ್ಲ. ರಾಖಿ ಹಬ್ಬ ಅಂತ ಗೊತ್ತಿದ್ರೆ ಬೇಗ ಸ್ನಾನ ಮಾಡ್ಕೊಂಬಂದು ಕೂತ್ಬಿಡ್ತಿದ್ದೆ. ಅಯ್ಯೋ ದನ್ಪಿನ್ ನನ್ ಮಗನೇ, ಪ್ರತಿ ವರ್ಷ ರಾಖಿ ಹಬ್ಬನೇ ಮರಿತೀಯಲ್ಲ. ನಿಮ್ಮ ಅಕ್ಕನ ಹತ್ರ ರಾಖಿ ಕಟ್ಟಿಸ್ಕೋಬೇಕು, ಅವಳಿಗೆ ಒಂದೊಳ್ಳೆ ಗಿಫ್ಟ್ ತಂದ್ಕೊಡ್ಬೇಕು ಅಂತ ನಿನ್ ತಲೆಲಿಲ್ವಾ? ಅಯ್ಯೋ ನಿನ್ ಮಾರೆಗಿಷ್ಟು ಹೋಗು ಅಂಗಡಿಗೆ ಹೋಗ್ಬಿಟ್ಟು ಒಂದೊಳ್ಳೆ ಗಿಫ್ಟ್ ಏನಾದ್ರೂ ತಗೋಬಾ ಪುಟ್ಟಿಗೋಸ್ಕರ. ಹಂಗೆ ಸ್ನಾನ ಮಾಡ್ಕೊಂಡು ಬೇಗ ಕುತ್ಕ, ರಾಖಿ ಕಟ್ತಾಳೆ. ಅಯ್ಯೋ ಅಮ್ಮ, ನೀನ್ ಯಾಕೆ ಅಮ್ಮ ಅಷ್ಟು ಕೋಪ ಮಾಡ್ಕೊಂತೀಯ ತಮಣಿ ಮೇಲೆ? ಇಷ್ಟು ಚಿಕ್ಕ ವಿಚಾರಕ್ಕೆಲ್ಲ ಇಷ್ಟು ಕೋಪ ಮಾಡ್ಕೋಬೇಡ ಕಣೆ ಅಮ್ಮ. ತಮಣಿ ನನಗೆ ಗಿಫ್ಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ರಾಖಿ ಕಟ್ಟಿಸ್ಕೊಂಡ್ರೆ ಸಾಕು. ತಮಣಿ ಬೇಗ ಹೋಗಿ ಸ್ನಾನ ಮಾಡ್ಕೋಬಾರೋ, ನಾನು ನಿನಗೆ ಆರತಿ ಮಾಡ್ಬಿಟ್ಟು ರಾಖಿ ಕಟ್ತೀನಿ. ಸರಿ ಕಣೆ ಅಕ್ಕಯ್ಯ, ನಾನು ಬೇಗ ಸ್ನಾನ ಮಾಡ್ಕೊ ಬರ್ತೀನಿ. ಪುಟ್ಟಿ, ಹಂಗೆಲ್ಲ ಬಿಡ್ಬಾರ್ದು ಕಣವ. ರಾಖಿ ಹಬ್ಬ ಸಿಗದೆ ಒಂದ್ಸಲ ವರ್ಷಕ್ಕೆ, ಅದ್ರಲ್ಲಿ ಒಳ್ಳೆ ಗಿಫ್ಟ್ ಇಸ್ಕೋಬೇಕು ಅಣ್ತಂದಿರ ಹತ್ರ. ಗಿಫ್ಟ್ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಸುಮ್ಮನಾಗಬಾರ್ದು. ವರ್ಷ ಇಡೀ ಹೆಂಡತಿ ಗಿಫ್ಟ್ ತಂದು ಕೊಡ್ತಾರೆ. ವರ್ಷದಲ್ಲಿ ಒಂದ್ಸಲ ಅಕ್ಕಂಗೋ ತಂಗಿಗೋಸ್ಕರ ಒಂದ್ ಸಣ್ಣ ಗಿಫ್ಟ್ ಕೊಡಕ್ಕಾಗಲ್ವಾ? ಅಯ್ಯೋ ಅಮ್ಮ, ನನಗೇನಕ್ಕೆ ಅಮ್ಮ ಗಿಫ್ಟ್? ಪಾಪ ಅವನು ತಾನೇ ಮಕ್ಕಳು, ಹೆಂಡತಿ, ಸಂಸಾರ ಅಂತ ಎಲ್ಲಾ ಖರ್ಚು ಮಾಡ್ತಾ ಇರ್ತಾನೆ. ಅದ್ರ ಮಧ್ಯೆ ನನಗೂ ಗಿಫ್ಟ್ ಕೊಡು ಅಂತ ನಾನು ತುಂಬಾ ರೇಟಿನ ಗಿಫ್ಟ್ ಎಲ್ಲ ಇಸ್ಕೊಂಡ್ರೆ ಅವನಿಗೆ ಕಷ್ಟ ಆಗುತ್ತೆ ಅಲ್ವೇನೆ ಅಮ್ಮ. ಹಾಗಾಗಿ ನಾನು ಅವನನ್ನು ಏನು ಕೇಳಲ್ಲ. ಒಂದ್ 10 ರೂಪಾಯಿ ಖುಷಿಯಿಂದ ಕೊಟ್ರು ಖುಷಿಯಿಂದ ಇಸ್ಕೊಂತೀನಿ. ಸರಿ ಕಣವ ಪುಟ್ಟಿ, ಈಗ ತಮಣಿ ಸ್ನಾನ ಮಾಡ್ಕೊಂಡ್ ಬರ್ತಾನೆ. ಅವನಿಗೊಂದೊಳ್ಳೆ ಆರತಿ ಮಾಡಿ ಆಮೇಲೆ ರಾಖಿ ಕಟ್ಟು. ದುಡ್ಡು ಗಿಡ್ಡಿಸ್ಕ ಆಯ್ತಾ? ಸರಿ ಅಮ್ಮ, ಆಯ್ತು. ಮಕ್ಕಳುಗಳೆಲ್ಲ ಹೋದ್ವು ಅಂತ ನೋಡ್ತೀನಿ. ಪೇಗಿರಿ ಸಾ ಪುಟ್ಟಿ ಅಕ್ಕ, ನೋಡು ಬೇಗ ನಾಚಮ್ ನೀರ್ನ ತಲೆಗೆ ಉಯ್ಕೊಂಡು ಬಟ್ಲೆ ಬದಲಾಯಿಸ್ಕೊಂಡ್ ಬಂದೆ ಬಿಟ್ಟೆ. ಸರಿ ತಮಣಿ, ಆಯ್ತು. ಇವಾಗ್ಲೇ ಆರತಿ ಮಾಡಿ ರಾಖಿ ಕಟ್ತೀನಿ. ಈ ರಾಖಿನ ದೇವ್ರ ಹತ್ರ ಇಟ್ಟು ಬೇಡ್ಕೊಂಡಿದೀನಿ, ಯಾವಾಗ್ಲೂ ಆ ದೇವ್ರು ನಿನಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ. ನಿನ್ ಪಾಲಿಗಿರೋ ಯಶಸ್ಸು ಆದಷ್ಟು ಬೇಗ ದೇವ್ರು ನಿನಗ್ ಸಿಗೋ ತರ ಮಾಡ್ಲಿ. ಥ್ಯಾಂಕ್ ಯು ಪುಟ್ಟಿ ಅಕ್ಕಯ್ಯ. ಪುಟ್ಟಿ ಅಕ್ಕಯ್ಯ, ಇವತ್ತು ರಾಖಿ ಹಬ್ಬ ಅಲ್ವಾ, ಅದಕ್ಕೆ ರಾಖಿ ಹಬ್ಬದ ಪ್ರಯುಕ್ತವಾಗಿ ನಾನು ನೀನು ಇಬ್ರೇ ಸೀರೆ ಅಂಗಡಿಗೆ ಹೋಗಿ ಬರೋಣ ಬಾ. ಯಾರನ್ನೂ ಕರ್ಕೊಂಡು ಹೋಗೋದ್ ಬೇಡ. ಯಾಕೆ ತಮಣಿ ಸೀರೆ ಅಂಗಡಿಗೆ? ಪುಟ್ಟಿ ಅಕ್ಕಯ್ಯ, ನಾನೇನಾದ್ರೂ ನಿಂಗೆ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ನಿನ್ನ ಹತ್ರ ಎಲ್ಲ ಇದೆ, ವಾಚ್ ಇದೆ, ಮೊಬೈಲ್ ಇದೆ, ಆಮೇಲೆ ನಿನಗೆ ಏನೇನ್ ಬೇಕು ಎಲ್ಲ ವಸ್ತುನು ಬಾವಜ್ಜಿ ತಕ್ಕೊಟ್ಟಿದ್ದಾರೆ. ಆದ್ರೆ ನಾನು ನಿನಗೊಂದು ಸುಂದರವಾಗಿರೋ ಸೀರೆ ತಕ್ಕೊಡ್ಬೇಕು ಅಂತ ಅನ್ಕೊಂತಿದೀನಿ ಕಣೆ ಪುಟ್ಟಿ ಅಕ್ಕಯ್ಯ. ಬಾ, ಇವಾಗ್ಲೇ ನಾನು ನೀನು ಬೇಗ ಸೀರೆ ಅಂಗಡಿಗೆ ಹೋಗಿ ಬರೋಣ. ಅಯ್ಯೋ, ಮಕ್ಕಳು ಕಣ್ಣಿಗೆ ಬಿದ್ರೆ ನಾನು ಬರ್ತೀನಿ ಅಂತಾರೆ. ನಾನು ನಿನಗೆ ಇವತ್ತೊಂದು ಸೀರೆ ಗಿಫ್ಟ್ ಕೊಡಿಸ್ತೀನಿ ಕಣೆ ಪುಟ್ಟಿ ಅಕ್ಕಯ್ಯ. ಅಯ್ಯೋ ತಮಣಿ, ಸೀರೆಗಳೆಲ್ಲ ಏನಕ್ಕೆ ಬೇಕು? ಸುಮ್ಮನೆ ಬೀರು ಒಳಗಡೆ ಹೋಗಿ ನೋಡಿದ್ರೆ ಏನಿಲ್ಲ ಅಂದ್ರೂ ಒಂದು 20ರಿಂದ 25 ಜೊತೆ ಗ್ರ್ಯಾಂಡ್ ಸೀರೆಗಳಿದೆ. ಒಂದನ್ನು ಕೂಡ ಬಳಸಿಲ್ಲ, ಬರೀ ಹಾಗೆ ಮದ್ವೆ ದಿನ ಬಳಸಿ ಮಡ್ಚಿ ಬೀರುಲಿಟ್ಟಿದ್ದೀನಿ. ಸೀರೆಗೆಲ್ಲ ದುಡ್ಡು ಹಾಕೋದು ಬೇಡ ಕಣ ತಮಣಿ. ಅದೇ ದುಡ್ಡನ್ನ ನಿನಗೆ ಏನಾದ್ರೂ ಬೇಕಾಗುತ್ತೆ ಇಟ್ಕೋ, ನೀನೇನಾದ್ರೂ ಬಳಸ್ಕೋ. ಇಲ್ಲ ಕಣೆ ಪುಟ್ಟಿ ಅಕ್ಕಯ್ಯ, ನಾನೊಂದು ಸೀರೆ ತಕ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾನ್ ಚಿಕ್ಕವನಿದ್ದಾಗ ನೀನೇ ರಾಖಿ ಕಟ್ಟಿ ನೀನೇ ನನಗೆ ಗಿಫ್ಟ್ ತಗೊಂಡ್ಬರ್ತಿದ್ದೆ. ಇವಾಗ ನಾನು ದೊಡ್ಡವನಾಗಿದ್ದೀನಿ, ನನಗೂ ಜವಾಬ್ದಾರಿ ಬಂದಿದೆ. ಹಂಗಾಗಿ ನಾನೇನಾದ್ರೂ ಕೊಡಿಸ್ತೀನಿ ಕಣೆ ಪುಟ್ಟಿ ಅಕ್ಕಯ್ಯ. ಬೇಡ ಅಂತ ಮಾತ್ರ ಅನ್ಬೇಡ.
ಹೇಳ್ತಿದೀಯಾ ಅಂದ್ರೆ ನಡಿ ಇಬ್ರು ಇವಾಗ್ಲೇ ಹೋಗಿ ಆಚೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರೋಣ. ಮಕ್ಳಿಗೆ ಗೊತ್ತಾಗದೇ ಇರೋ ತರ ಹೋಗ್ಬಿಟ್ಟು ಬರೋಣ. ಇಲ್ಲಾಂದ್ರೆ ನಾನು ಬರ್ತೀನಿ ಅಂತ ಎಲ್ಲರೂ ಹಠ ಮಾಡ್ತಾರೆ. ಸರಿ ಬಾರೆ ಪುಟ್ಟಿ ಅಕ್ಕಯ್ಯ, ಬೇಗ ಹೋಗ್ಬಿಟ್ಟು ಬರೋಣ. ಬನ್ನಿ ಮೇಡಮ್, ಬನ್ನಿ ಸರ್, ಏನ್ ಕೊಡ್ಲಿ? ಸರ್ ನಮಗೆ ಸೀರೆ ತೋರಿಸಿ. ಮೇಡಮ್ ಯಾವ ತರ ಸೀರೆ ಕೊಡ್ಲಿ ಮೇಡಮ್? ಸಿಲ್ಕ್ ಸ್ಯಾರಿನಾ, ಕಾಟನ್ ಸ್ಯಾರಿನಾ, ಮಿಕ್ಸ್ ಸಿಲ್ಕ್ ಮಿಕ್ಸ್ ಸ್ಯಾರಿನಾ, ಫ್ಯಾನ್ಸಿ ಸ್ಯಾರಿನಾ, ಯಾವ ತರ ಕೊಡ್ಲಿ? ಫ್ಯಾನ್ಸಿ ಸ್ಯಾರಿ ಓಕೆ ಅನ್ಸುತ್ತೆ. ಹೌದಾ ಮೇಡಮ್, ಏನ್ ರೇಂಜಿನ ಸೀರೆ ಕೊಡ್ಲಿ ಮೇಡಮ್? ಸರ್ ಒಂದು 5 ರಿಂದ 10 ಸಾವಿರದವರೆಗೂ ನಡೆಯುತ್ತೆ ಸರ್. ಎಲ್ಲ ರೇಂಜಿನ ಸೀರೆನ ತೋರಿಸಿ. ಅಯ್ಯೋ ಬೇಡ ಸರ್, ನನ್ನ ತಮ್ಮ ಹೇಳ್ತಿದ್ದಾನೆ ಅಂತ 5-10 ಸಾವಿರ ಸೀರೆ ಎಲ್ಲ ತೋರಿಸ್ಬೇಡಿ. ನನಗೆ ಅಷ್ಟು ಕಾಸ್ಟ್ಲಿ ಸೀರೆ ಬೇಡ. ಮತ್ತೆ ಇನ್ಯಾವ ತರ ಸೀರೆ ಕೊಡ್ಲಿ ಮೇಡಮ್? ಅದೇ ಸರ್, ಇವಾಗ ಫ್ಯಾನ್ಸಿ ಸ್ಯಾರಿ ಸಾಫ್ಟ್ ಸಿಲ್ಕ್ ತರ ಬಂದಿದೆಯಲ್ಲ, ಒಂದು 1000 ರೂಪಾಯಿ ರೇಂಜಿಂದು. ನಾನು ಮೊನ್ನೆ ನನ್ನ ಫ್ರೆಂಡ್ ಯಾರೋ ಉಟ್ಕೊಂಡಿದ್ ನೋಡಿದೆ, ಅದೇ ತರ ತೋರಿಸಿ. ಆ ಪ್ಯಾಟರ್ನ ಮೇಡಮ್, ಅದೊಂದು 1000 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಇರಿ ಕೊಡ್ತೀನಿ. ಏ ಪುಟ್ಟಿ ಅಕ್ಕಯ್ಯ, ಏನೇ ನೀನು 1000 ರೂಪಾಯಿ ಸೀರೆ ಕೇಳ್ತಿದೀಯಲ್ಲ? ನಾನ್ ನಿನಗೆ ಒಂದು 5 ರಿಂದ 10 ಸಾವಿರ ರೂಪಾಯಿ ಸೀರೆ ಗಿಫ್ಟ್ ಕೊಡೋಣ ಅಂತ ಇಲ್ಲಿ ಕರ್ಕೊಂಡ್ ಬಂದಿರೋದು. ನೀ ನೋಡಿದ್ರೆ ಇಷ್ಟು ಕಮ್ಮಿ ರೇಟಿನ ಸೀರೆ ನೋಡ್ತಿದೀಯಾ? ಸರ್ ನೀವು ಹೋಗಿ ಒಳಗಡೆ ಕಾಸ್ಟ್ಲಿ ಸೀರೆ ತಗೊಬನ್ನಿ. ತಮಣಿ ಸುಮ್ನಿರು. ನೀನು ಉಡ್ಬೇಕಾ ನಾನು ಉಡ್ಬೇಕಾ ಸೀರೆನ? ನಾನು ಉಡಕ್ಕೆ ನನ್ನ ಕಂಫರ್ಟಬಲ್ ಸೀರೆನೇ ನಾನು ತಗೊಳ್ಳೋದು. ನಾನು ಕಡಿಮೆ ರೇಟಿನ ಸೀರೆನೇ ತಗೊಂತೀನಿ. ಈಗಾಗಲೇ ಮದುವೆಗೆ ಅಂತ ತಗೊಂಡಿರೋ 20-25 ಸಾವಿರ ರೂಪಾಯಿ ಸೀರೆ ಎಲ್ಲ ಹಾಗೆ ಬೀರು ಒಳಗಡೆ ಲಾಕ್ ಆಗಿದೆ. ಅಷ್ಟು ಕಾಸ್ಟ್ಲಿ ಸೀರೆ ತಗೊಂಡೇನು ಲಾಕ್ ಮಾಡಿಡಕ್ಕ? ಹಾಗಾಗಿ ನಾನು ಡೈಲಿ ಪೂಜೆಗೆ, ಹಬ್ಬಕ್ಕೆ, ದೇವಸ್ಥಾನಗಳಿಗೆ ಉಡಕ್ಕೆ ಸಿಂಪಲ್ ಸ್ಯಾರಿನೇ ತಗೊಂತೀನಿ. ನೀನು ಸುಮ್ನಿರು. ನನಗೆ ಇಷ್ಟ ಬಂದಿದ್ದ ಸೀರೆ ಸೆಲೆಕ್ಟ್ ಮಾಡಿ ನಾನು ತಗೊಳ್ತೀನಿ. ನೀನು ದುಡ್ಡು ಕೊಟ್ರೆ ಆಯ್ತು. ನಂಗೆ ಗೊತ್ತು ಕಣೆ ಪುಟ್ಟಿ ಅಕ್ಕಯ್ಯ, ನೀನ್ ಯಾವಾಗ್ಲೂ ಹಿಂಗೆ ಮಾಡೋದು. ನೀನ್ ಅವಾಗ್ಲಿಂದನೂ ಹಿಂಗೆ. ನನಗೆಲ್ಲಿ ದುಡ್ಡಿಗೆ ತೊಂದರೆ ಆಗುತ್ತೆ, ನನಗೆ ಕಷ್ಟ ಆಗುತ್ತೆ, ನನ್ನ ದುಡ್ಡು ಖರ್ಚಾಗಬಾರ್ದು ಅಂತ ನೀನ್ ಕಮ್ಮಿ ರೇಟಿನ ಸೀರೆ ತಗೋಬೇಕು ಅಂತ ಅನ್ಕೊಂಡಿದೀಯಾ? ಅಯ್ಯೋ ತಮಣಿ, ಎಮೋಷನಲ್ ಆಗ್ಬೇಡ ಕಣೋ. ನನ್ನ ಹತ್ರ ತುಂಬಾ ಸೀರೆ ಇದೆ, ಮದ್ವೆ ಸೀರೆಗಳಿದೆ. ಆಮೇಲೆ ಶಮಂತ್ ಅವ್ರು ನಂಗೆ ಅವಾಗವಾಗ ಗಿಫ್ಟ್ ಕೊಡ್ತಾ ಇರ್ತಾರೆ, ಅದು ಇದು ಸೀರೆ, ಬಟ್ಟೆ, ಬ್ಯಾಗು ಅಂತ. ಹಾಗಾಗಿ ಸುಮ್ಮನೆ ಮತ್ತೆ ಇನ್ನೊಂದು ಸೀರೆ ಏನಕ್ಕೆ ಕಾಸ್ಟ್ಲಿದು ಅಂತ ನೀನು ಕೊಡಿಸ್ತೀನಿ ಅಂತ ಫೋರ್ಸ್ ಮಾಡಿದ್ಕೆ ಒಂದು ಸಿಂಪಲ್ ಸೀರೆ ತಗೊಂತೀನಿ ಕಣೋ ತಮಣಿ. ಸರಿ ಕಣೆ ಪುಟ್ಟಿ ಅಕ್ಕಯ್ಯ, ನಿಂಗೆ ಇಷ್ಟ ಆಗಿರೋ ಸೀರೆನೇ ತಗೋ. ಮೇಡಮ್ ಇಲ್ಲಿ ನೋಡಿ ಮೇಡಮ್, ಇದೆಲ್ಲ 2000 ರೂಪಾಯಿ ಸೀರೆಗಳು. ಇದನ್ನ ನಾವು ನಿಮಗೋಸ್ಕರ 1000 ರೂಪಾಯಿ ಡಿಸ್ಕೌಂಟ್ ಅಲ್ಲಿ ಕೊಡ್ತಿದೀವಿ ಮೇಡಮ್. ನಿಮ್ಮಿಬ್ರು ಈ ಅಣ್ಣ ಮತ್ತೆ ತಮ್ಮ ಮತ್ತೆ ಅಕ್ಕನ ಬಾಂಧವ್ಯ ನೋಡಿ ಈ ಸೀರೆಗಳಿಗೆ ನಾವು ಡಿಸ್ಕೌಂಟ್ ಕೊಡ್ತಿದೀವಿ ಇವತ್ತು ರಕ್ಷಾ ಬಂಧನ್ ದಿನ. ಇದರಲ್ಲಿ ಯಾವ್ದಾದ್ರು ನಿಮಗೆ ಸೀರೆ ಇಷ್ಟ ಆಗಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಡಮ್. ಹೌದಾ, ತುಂಬಾ ಥ್ಯಾಂಕ್ ಯು ಸರ್. ನಂಗೆ ಮೇಲ್ಗಡೆ ಇರೋ ಪರ್ಪಲ್ ಸೀರೆನೇ ತುಂಬಾ ಇಷ್ಟ ಆಯ್ತು. ಇದನ್ನೇ ಪ್ಯಾಕ್ ಮಾಡಿ. ಪುಟ್ಟಿ ಅಕ್ಕಯ್ಯ, ಈ ಪರ್ಪಲ್ ಸೀರೆ ನಿಂಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕಣೆ ಅಕ್ಕಯ್ಯ, ತಗೋ ಇದನ್ನ. ಸರಿ ತಮಣಿ, ಆಯ್ತು. ಸರಿ ಫ್ರೆಂಡ್ಸ್, ನಾವು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ನಿಮ್ಮೆಲ್ಲರಿಗೂ ಕೂಡ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಎಲ್ಲರೂ ನಿಮ್ಮ ಅಣ್ಣ ಮತ್ತು ತಮ್ಮಂದಿರಿಂದ ಗಿಫ್ಟ್ ಇಸ್ಕೊಂಡ್ರಿ ತಾನೇ? ಸರಿ, ಹಾಗಾದರೆ ಬೇಗ ಎಲ್ಲ ವಿಡಿಯೋ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ.